ಅಗತ್ಯ ಹೊಂಡದಲ್ಲಿ 19 ವರ್ಷದ ಯುವಕ ಮನೋಜ್ ಹಾರಿ ಆತ್ಮಹತ್ಯೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ನಗರದ ಜಯನಗರ ನಿವಾಸಿಯಾಗಿರುವ 19 ವರ್ಷದ ಯುವಕ ಮನೋಜ್ ಪ್ರಕಾಶ್ ಕಂಬ್ಲೇಕರ್ ಬಟ್ಟೆಗಳನ್ನು ಕಳಚಿ ಅಗತ್ಯ ಹೊಂಡದಲ್ಲಿ ಹಾರಿ ಬಿದ್ದು ಸಾವನ್ನಪ್ಪಿದ್ದಾನೆ. ತಕ್ಷಣದಲ್ಲಿದ್ದ ಸಾರ್ವಜನಿಕರಿಂದ 112 ಪೊಲೀಸ್ ಸಹಾಯವಾಣಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ತಕ್ಷಣ ಪೊಲೀಸ್ ಅಧಿಕಾರಿಗಳು ವಸಂತ್ ವಗೆನ್ನವರ್ ಹೊಂಡಕ್ಕೆ ಹಾರಿಬಿದ್ದ ಯುವಕನನ್ನು ಯಾರು ಎಂದು ಹುಡುಕಾಟ ಮತ್ತು ಕುಟುಂಬದ ಸಹಾಯದಿಂದ ಯುವಕನ ಪರಿಚಯ ಗುರುತಿಸಲಾಗಿದೆ. ಮನೋಜ್ ಪ್ರಕಾಶ್ ಕಂಬ್ಲೇಕರ್ ಆತ್ಮಹತ್ಯೆ ಯಾಕೆ ಮಾಡಿಕೊಂಡಿದ್ದಾನೆ ಎಂಬುದು ಇನ್ನೂ ಪತ್ತೆಯಾಗಿಲ್ಲ. ಸದ್ಯಕ್ಕೆ ಅಗ್ನಿಶಾಮಕ ದಳದ ಠಾಣಾ ಅಧಿಕಾರಿಗಳ ತಂಡದೊಂದಿಗೆ ತೀವ್ರ ಗತಿಯಲ್ಲಿ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಇನ್ನೂ ಯಾವುದೇ ರೀತಿಯ ಶವ ಪತ್ತೆಯಾಗಿಲ್ಲ. ಜವಾಬ್ದಾರಿಯ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ವಸಂತ್ ವಗೆನ್ನರ್ ಅನ್ನುವಂಥ ಪೊಲೀಸ್ ಅಧಿಕಾರಿ ಈ ಯುವಕ ಹಾರಿ ಬಿದ್ದ ಯುವಕನ ಯಾರು ಅನ್ನೋಂಥ ತತ್ಕ್ಷಣವಾಗಿ ತಮ್ಮ ಮೊಬೈಲ್ನಲ್ಲಿ ಆ ಒಂದು ಸರ್ಚಿಂಗ್ ಮಾಡಿ ಆ ಕುಟುಂಬಕ್ಕೆ ಹೋಗಿ ಈ ಒಂದು ಫೋಟೋದಲ್ಲಿ ತೋರಿಸಿ ಈ ವ್ಯಕ್ತಿಯನ್ನು ತೋರಿಸಿದಾಗ ಹೌದು ನಮ್ಮ ಮಗ ಅಂತ ಅನ್ನುವಂಥ ಕಂಡು ಹಿಡಿಯುವಂತ ವ್ಯವಸ್ಥೆಯಲ್ಲಿ ಬಾದಾಮಿಯ ಪೊಲೀಸ್ 112 ಕರೆಗೆ ಮಾಡಿದಂತ ಪೊಲೀಸ್ ಪೇದೆ ವಸಂತ್ ವಗೆನ್ ಅವರು ಈ ವ್ಯಕ್ತಿಯನ್ನು ತಾವೆಲ್ಲ ದೃಶ್ಯದಲ್ಲಿ ನೋಡ್ತಾ ಇದಿರಲ್ಲ, 19 ವರ್ಷದ ಮನೋಜ್ ಪ್ರಕಾಶ್ ಕಂಬ್ಲೇಕರ್ ಬಾದಾಮಿಯ ನಿವಾಸಿಯಾಗಿದ್ದು ಇಂದು ಬಾದಾಮಿ ಚಾಲುಕ್ಯರ ನಾಡಿನ ಪಾವಿತ್ರತೆಯ ಅಗಸ್ತ್ಯ ಹೊಂಡದಲ್ಲಿ ಯಾವ ರೀತಿಯ ಅವಘಡ ಸಂಭವಿಸಿದೆ ಅನ್ನುವಂತ ಇನ್ನ ತೀವ್ರಗತಿಯಲ್ಲಿ ತನಿಖೆಯಲ್ಲಿ ಮುಂದುವರೆದಿದೆ. ಅಗ್ನಿಶಾಮಕ ದಳದ ಅಧಿಕಾರಿಗಳ ತಂಡದೊಂದಿಗೆ ಇನ್ನದೇ ಹುಡುಕಾಟ ಮತ್ತು ಆ ಒಂದು ಪ್ರಯತ್ನದಲ್ಲಿ ಇನ್ನ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನೂ ಆ ಶವ ಇನ್ನೂ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ. ಜಾಗೃತವಾಗಿರಿ. ಈ ರೀತಿ ನದಿಯ ಸುತ್ತಮುತ್ತ, ಹೊಂಡದ ಸುತ್ತಮುತ್ತ ಯುವಕರು ಈ ರೀತಿ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತ ದೃಶ್ಯವನ್ನ ತಾವೆಲ್ಲ ನೋಡ್ತಾ ಇದ್ದಾರೆ. ದಯಮಾಡಿ ಯುವಕರು ಈ ರೀತಿ ಒಂದು ಅವಘಡ ಸಂಭವಿಸದಂತೆ ತಮ್ಮ ಜೀವನವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತ ನಿಮ್ಮಲ್ಲಿ ಕಳಕಳಿ ವಿನಂತಿಸ್ತಿದ್ದೀನಿ. ನೋಡ್ಬೇಕು. ಟು ಬಿ ಕಂಟಿನ್ಯೂಡ್. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲ ನೋಡಿದಾಗ ಈ ಶವವನ್ನು ಪತ್ತೆ ಹಚ್ಚುತ್ತೇವೆ ಅನ್ನುವಂತ ದೂರದೃಷ್ಟಿಯಲ್ಲಿ ಅಗ್ನಿಶಾಮಕದ ತಂಡ ವಡ್ಡರ್ ಅಧಿಕಾರಿಯವರ ನೇತೃತ್ವದಲ್ಲಿ ತೀವ್ರಗತಿಯಲ್ಲಿ ಈ ಒಂದು ಕಾರ್ಯಾಚರಣೆ ಇನ್ನೂ ಮುಂದುವರೆದಿದೆ.